ನಮಸ್ತೆ ಬಲಿಷ್ಠ ಭೂಮಿ ಭಾರತದ ಬಂಧುಗಳಿಗೆ ವಾಸ್ತು ಭುವನ್ ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಶನಿವಾರ ಅಂತಂತಂದರೆ ಏನೇನು ಮಿಸ್ಟೇಕ್ಸು ವಾಸ್ತುವಿನ ಪ್ರಕಾರ ಗೊತ್ತಿಲ್ಲದೆ ನಾವು ಮಾಡ್ಕೊಂಡಿರ್ತೀವಿ ವಾಸ್ತು ಅಂತ ಅಂದ್ಕೊಂಡು ಅದರ ದುಷ್ಪರಿಣಾಮಗಳೇನಾಗ್ತಾ ಇರುತ್ತೆ, ಅದರ ಸತ್ಪರಿಣಾಮ ಬದಲಾಯಿಸಬೇಕು ಅಂತಂದರೆ ನಾವು ಏನನ್ನು ಬದಲಾಯಿಸಬೇಕು ಅದನ್ನು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಒಂದೆರಡು ಪ್ರಶ್ನೆಗಳು, ಆ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ತಾ ಇರ್ತೀನಿ. ಸಾಕಷ್ಟು ಜನ ಪ್ರಶ್ನೆಗಳನ್ನು ಕಳಿಸ್ತಾ ಇದ್ದೀರಾ, ಈ ನಡುವೆ ನೋಡ್ತಾ ಇದ್ದೀನಿ. ಸೊ ನಿಮ್ಮ ಪ್ರಶ್ನೆಗಳು ಸ್ಪಷ್ಟವಾಗಿತ್ತು ಅಂತಂದರೆ ನಾನು ಸ್ಪಷ್ಟವಾಗಿ ನಿಮಗೆ ಉತ್ತರವನ್ನು ಕೊಡಬಹುದು, ಹಾಗೆ ಪರಿಹಾರವನ್ನು ಕೂಡ ಕೊಡಬಹುದು. ಸಾಕಷ್ಟು ಜನ ಕೇಳ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಕೇಳ್ತಾ ಇದ್ದಾರೆ. ಅದರಲ್ಲಿ ಒಂದೆರಡು ಪ್ರಶ್ನೆಗಳನ್ನೇ ಗೊತ್ತಗೊಳ್ತೀನಿ. ಒಬ್ರು ಕೇಳ್ತಾರೆ, ಉತ್ತರ ವಾಯುವ್ಯದಲ್ಲಿ ಕಮೋಡ್ ಇದೆ, ಈಶಾನ್ಯದಲ್ಲಿ ಡ್ರೈನೇಜ್ ಹೋಗ್ತಾ ಇದೆ, ಓಕೆನಾ ಅಂತ ಕೇಳ್ತಾ ಇದ್ದಾರೆ. ನೋಡಿ ಏನಂತಂದರೆ ಉತ್ತರ ವಾಯುವ್ಯ ಅಂತಂದಾಗ ನೋಡಿ, ಇದು ನಾರ್ತ್ ವೆಸ್ಟ್, ಈ ಕಾರ್ನರ್ ಬಂತು ಅಂದರೆ ನಾರ್ತ್ ವೆಸ್ಟ್, ಇಲ್ಲಿಗೆ ಬಂತು ಅಂತಂದರೆ WN ಅಂದರೆ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಂತ. ಈ ಕಡೆಗೆ ಬಂತು ಅಂತಂದರೆ NN ನಾರ್ತ್ ಆಫ್ ನಾರ್ತ್ ವೆಸ್ಟ್ ಆಫ್ ನಾರ್ತ್ ಅಂತಲೂ ಕೂಡ ಕರಿಬಹುದು. ಸೊ ಈ ಭಾಗದಲ್ಲಿ ಕಮೋಡ್ ಬಂದರೆ ಏನು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಭಾಗದಲ್ಲಿ ಕಮೋಡ್ ಏನಾದ್ರು ಬಂತು ಅಂತಂದರೆ, ಓಕೆ, ಈ ಭಾಗದಲ್ಲಿ ಕಮೋಡ್ ಬಂತು ಅಂತಂದರೆ ಇದು ಸಮಂಜಸ ಅಲ್ಲ. ಕಮೋಡ್ ಇದ್ದರೆ ಏನಾಗ್ಬೋದು ಇದರ ದುಷ್ಪರಿಣಾಮ? ಸೊ ಇದರ ದುಷ್ಪರಿಣಾಮ ಏನಾಗುತ್ತೆ ಅಂತಂದರೆ, ಆ ಮನೆಯ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಹುಡುಗರಿಗಾಗಲಿ ಮದುವೆ ಆಗುವಂಥದ್ದು ಬಹಳ ವಿಳಂಬ ಆಗ್ತಾ ಹೋಗುತ್ತೆ. ಸಪೋಸ್ ಆಗಿದ್ದರೂ ಕೂಡ ಅವರ ಮಧ್ಯೆ ಅನ್ಯೋನ್ಯತೆ ಇರೋದಿಲ್ಲ. ಹಾಗೆಯೇ ಆ ಮನೆಯಲ್ಲಿ ಬೆಳೆಯುವಂಥ ಮಕ್ಕಳಿಗೆ ಏನಿರುತ್ತಲ್ಲ, ಆ ಮನೆಯಲ್ಲಿ ಬೆಳೆಯುವಂಥ ಮಕ್ಕಳಿಗೆ ತಾಯಿಯ ಪ್ರೀತಿ ಕೂಡ ಕಡಿಮೆ ಆಗ್ತಾ ಇರುತ್ತೆ. ತಾಯಿ ಪ್ರೀತಿ ಸಾಧಾರಣವಾಗಿ ಕಡಿಮೆ ಆಗೋಂಗಿಲ್ಲ, ಆದರೆ ಈ ದೋಷಗಳಿಂದ ಏನಾಗುತ್ತೆ ಅಂದರೆ ಮನೆಯಲ್ಲಿ ಆ ಮನೆಯ ಮಕ್ಕಳಿಗೆ ತಾಯಿಯ ಪ್ರೀತಿ ಸ್ವಲ್ಪ ಕುಂಠಿತ ಆಗುತ್ತೆ, ಕಡಿಮೆ ಆಗುತ್ತೆ. ಸೊ ಏನು ಮಾಡ್ಕೋಬೋದು? ಇದು ಇಲ್ಲ, ಬಟ್ ಏನು ಮಾಡ್ಕೋಬೋದು? ಸೊ ಅದಕ್ಕೆ ಸಾಧಾರಣವಾಗಿ ನಾವೇನು ಮಾಡ್ತಿರ್ತೀವಿ ವಾಸ್ತು ಪ್ರಕಾರ ಅಂತಂದಾಗ, ಈ ಕಮೋಡ್ ಏನಿರುತ್ತಲ್ಲ, ಕಮೋಡನ್ನು ಬಳಸಿ ಆಗಿದ ತಕ್ಷಣ ಇಮ್ಮಿಡಿಯೇಟ್ಲಿ ಅದರ ಲಿಡ್ಡನ್ನು ಮುಚ್ಚಿ ಅಂತ ಹೇಳ್ತೀನಿ. ಅಂದರೆ ಅದು ಮುಚ್ಚಳ ಏನು ಬರ್ತದಲ್ಲ, ಆ ಮುಚ್ಚಳವನ್ನು ಮುಚ್ಚಿ ಫ್ಲಶನ್ನು ಮಾಡಬೇಕು. ಇದು ಒಂದು, ಯಾವಾಗಲೂ ಮುಚ್ಚೇ ಇರಬೇಕು. ಯಾವಾಗ ಯೂಸ್ ಮಾಡ್ತೀವೋ ಆವಾಗ ಮಾತ್ರ ಓಪನ್ ಮಾಡಬೇಕು. ಬೇರೆ ಟೈಮಲ್ಲಿ ಮುಚ್ಚಿಬಿಟ್ಟು ಫ್ಲಶ್ ಮಾಡಿಬಿಡಿ, ಅದರಲ್ಲಿರುವಂಥ ಗಲೀಜು ಗಬ್ಬು ಎಲ್ಲ ಹೊಡ್ಕೊಂಡು ಹೊರಟೋಗುತ್ತೆ. ಬಳಸಬೇಕಾದಾಗ ಮಾತ್ರ ತೆಗಿಬೇಕು, ಬಳಸಿದಾದ್ಮೇಲೆ ಮುಚ್ಚಿಬಿಡಬೇಕು. ಇದು ವೆರಿ ಇಂಪಾರ್ಟೆಂಟ್. ಇದರಿಂದ ಏನಾಗುತ್ತೆ, ಅಲ್ಲಿಂದ ಬರುವಂಥ ನೆಗೆಟಿವ್ ಎನರ್ಜೀಸು ಕಡಿಮೆ ಆಗುತ್ತೆ. ಎರಡನೇದು ಏನು ಮಾಡ್ತೀವಿ ಅಂತಂದರೆ, ಈ ಭಾಗದಲ್ಲಿ ಒಂದು ಗಾಜಿನ ಬಟ್ಲು ಅಥವಾ ಪಿಂಗಾಣಿ ಬಟ್ಲು, ಆ ಪಿಂಗಾಣಿ ಬಟ್ಲಲ್ಲಿ ಏನು ಮಾಡ್ತೀವಿ, ಕಲ್ಲುಪ್ಪನ್ನು ಇಡ್ತೀವಿ. ಕಲ್ಲುಪ್ಪನ್ನು ಇಟ್ಟಾಗ ಏನಾಗುತ್ತೆ, ಅಲ್ಲಿಂದ ಬರುವಂಥ ಜರ್ಮ್ಸು, ವೈರಸ್ಸು, ಬ್ಯಾಕ್ಟೀರಿಯಾಸ್ ಏನಿರುತ್ತಲ್ಲ, ಸೊ ಅದೆಲ್ಲವನ್ನು ಕೂಡ ಈ ಉಪ್ಪಿನ ಪ್ರಮಾಣದಿಂದ ಏನಾಗುತ್ತೆ ಅವೆಲ್ಲನೂ ಕೂಡ ಕೊಲ್ಲಲ್ಪಡ್ತದೆ. ಸೊ ಅದನ್ನೇನು ಮಾಡೋದು, ವಾರಕ್ಕೆ ಒಂದು ಸಲ 10 ದಿನಕ್ಕೆ ಒಂದು ಸಲ ಏನು ಮಾಡೋದು, ಆ ಉಪ್ಪನ್ನು ತೆಗೆದು ಅದೇ ಕಮೋಡ್ಗೆ ಹಾಕ್ಬಿಟ್ಟು ಮತ್ತೆ ಫ್ಲಶ್ ಮಾಡಿಬಿಡಿ. ಫ್ರೆಶ್ ಆಗಿ ಮತ್ತೆ ಕಲ್ಲುಪ್ಪನ್ನು ಹಾಕಿ ಆ ಭಾಗದಲ್ಲಿ ಇಡಿ ಅಂತ ಹೇಳ್ತೀನಿ. ಮತ್ತೊಂದು ಏನು ಹೇಳ್ತೀವಿ ಅಂದರೆ, ಆ ಟಾಯ್ಲೆಟಲ್ಲಿ ಯಾವಾಗಲೂ ಕೂಡ ಒಂದು ವೈಟ್ ಕಲರ್ ಬಲ್ಬನ್ನು 24/7 ಉರಿಯೋ ರೀತಿ ನೋಡ್ಕೊಳ್ಳಿ. ಯಾಕೆಂದರೆ ಅಲ್ಲಿ ಈ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಎನರ್ಜಿ ಕಮೋಡಿಂದ ಕಡಿಮೆ ಆಗ್ತಾ ಇರುತ್ತೆ. ಅದನ್ನು ಕಾಂಪನ್ಸೇಟ್ ಮಾಡಬೇಕು ಅಂತ ಅದಕ್ಕೋಸ್ಕರ ಏನು ಮಾಡಬೇಕು, ಈ ವೈಟ್ ಬಲ್ಬನ್ನು ಸದಾ ಅಲ್ಲಿ ಉರಿಸ್ತಾ ಇರಬೇಕಾಗುತ್ತೆ. ಇದನ್ನು ಮಾಡ್ಕೊಳ್ಳೋದ್ರಿಂದ ಅಲ್ಲಿನ ಸಮಸ್ಯೆಗಳು ಸಾಕಷ್ಟು ಕಡಿಮೆ ಆಗುತ್ತೆ. ಮತ್ತೊಂದೇನು ಕೇಳಿದ್ದೀರಾ, ನಾರ್ತ್ ಈಸ್ಟಲ್ಲಿ ಗೊತ್ತಿಲ್ಲ. ನಾರ್ತ್ ಈಸ್ಟ್ ಅಂದರೆ ಇದು ಎಕ್ಸಾಕ್ಟ್ಲಿ ಆಗಿಬಿಡುತ್ತೆ. ಎಕ್ಸಾಕ್ಟ್ ನಾರ್ತ್ ಈಸ್ಟಲ್ಲಿ ಇದರ ಡ್ರೈನೇಜ್ ಇದೆ ಅಂತಂದರೆ ಇದು ಸಮಸ್ಯೆಗೆ ಮೂಲ ಆಗಿಬಿಡುತ್ತೆ. ಎಂಥ ಸಮಸ್ಯೆಗೆ ಮೂಲ? ಮನೆಯ ಇಡೀ ಸಮಸ್ಯೆಗೆ ಮೂಲ ಯಾವುದು? ಒಬ್ಬ ಮನುಷ್ಯನ ಇಡೀ ಸಮಸ್ಯೆಗೆ ಮೂಲ ಯಾವುದು ಅಂತಾರೆ, ತಲೆಯ ಭಾಗ. ತಲೆ ನೆಟ್ಟಗಿತ್ತು ಅಂತಂತಂದರೆ ಬೇರೆಲ್ಲನೂ ಕೂಡ ಚೆನ್ನಾಗಿರ್ತದೆ. ಕೈ ಕಾಲು ಸ್ವಲ್ಪ ಸೊಟ್ಟಗಾದರೂ ಪರವಾಗಿಲ್ಲ, ಆದರೆ ತಲೆ ನೆಟ್ಟಗಿತ್ತು ಅಂತಂದರೆ ಜೀವನ ನಡೆಸ್ಬೋದು. ತಲೆನೇ ಸೊಟ್ಟಗಾಗ್ಬಿಟ್ರೆ ಕೈ ಕಾಲು ಎಷ್ಟು ನೆಟ್ಟಗಿದ್ರೂ ಜೀವನ ನಡೆಸೋಕ್ಕಾಗಲ್ಲ. ಹಾಗಾಗಿ ಇಲ್ಲೇನಾಗ್ಬಿಡುತ್ತೆ, ಇದು ಕಲುಷಿತವಾದಂತಹ ನೀರು ಅಲ್ಲಿಂದ ಡ್ರೈನೇಜ್ಗೆ ಹೋಗ್ತಾ ಇರುತ್ತೆ ಅಂತಂತಂದರೆ, ಸೊ ನಾರ್ತ್ ಈಸ್ಟು ಕಂಟಾಮಿನೇಟ್ ಆಗ್ತಾ ಇರುತ್ತೆ. ನಾರ್ತ್ ಈಸ್ಟ್ ಕಂಟಾಮಿನೇಟ್ ಆಗ್ತಾ ಇದೆ ಅಂತಂತಂದರೆ ಮನೆಯಲ್ಲಿ ಎಲ್ಲ ಸದಸ್ಯರಿಗೂ ಅಥವಾ ಮನೆಯ ಯಜಮಾನನಿಗೆ ಸರಿಯಾಗಿ ತನ್ನ ಬುದ್ಧಿಶಕ್ತಿಯನ್ನು ಬಳಸ್ಕೊಳ್ಳುವಂಥ ಜ್ಞಾನಶಕ್ತಿ ಇರೋದಿಲ್ಲ. ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ಇಚ್ಛಾಶಕ್ತಿ ಇರೋದಿಲ್ಲ. ಜ್ಞಾನಶಕ್ತಿನೂ ಇಲ್ಲ, ಇಚ್ಛಾಶಕ್ತಿನೂ ಇಲ್ಲ ಅಂತಂದಾಗ ಏನಾಗ್ಬಿಡುತ್ತೆ, ಕ್ರಿಯಾಶಕ್ತಿ ಹೊಟ್ಟೆ ಹೋಗ್ಬಿಡುತ್ತೆ. ಅಂದರೆ ಕೆಲಸ ಮಾಡುವಂಥ ಉತ್ಸಾಹ ಹೊರಟೋಗ್ಬಿಡ್ತದೆ. ಇದಕ್ಕೆ ಸಮಸ್ಯೆ ಆಗುತ್ತೆ. ಸಾಧಾರಣ ಹಿಂಗಿದ್ದಾಗ ಇದಕ್ಕೆ ಸಮಸ್ಯೆಗೆ ಪರಿಹಾರ ಏನು ಅಂತಂದಾಗ,
ಸಿಂಪಲ್ಲಾಗಿ ನಾವೇನು ಹೇಳ್ತಾ ಇರ್ತೀವಿ ಅಂತಂತಂದರೆ, ಸೊ ಇದೇನು ಹೋಗಿರ್ತದಲ್ಲ ಈ ಭಾಗದಲ್ಲಿ ಏನು ಇರ್ತೀವಿ ಅಂದರೆ ಎಲ್ಲಿಂದ ಈ ಲೈನ್ ಹಿಂಗೆ ಹೋಗಿರ್ತಲ್ಲ ಆ ಲೈನು ಸಾಧಾರಣ ಏನಾಗುತ್ತೆ ಅಂದರೆ ಡ್ರೈನೇಜ್ ಔಟ್ಸೈಡ್ ಹೋಗ್ಬೇಕಾದ್ರೆ ಒಂದೇನಾಗುತ್ತೆ ಅಂದರೆ MIC ಅಂತ ಕರಿತೀವಿ, ಮೈನ್ ಇನ್ಸ್ಪೆಕ್ಷನ್ ಚೇಂಬರ್ ಅಂತ ಕರಿತೀವಿ, MIC ಅಂತ ನಾವು ಆರ್ಕಿಟೆಕ್ಟ್ಸ್ ಕರಿತಾ ಇರ್ತೀವಿ. ಸೊ ಇಲ್ಲಿ ಮೈನ್ ಇನ್ಸ್ಪೆಕ್ಷನ್ ಚೇಂಬರ್ ಒಂದಿರ್ತದೆ. ಓಕೆ, ಸೊ ಇದರ ಮೇಲೆ ಏನು ಮಾಡ್ಬೋದು ಅಂತಂದರೆ ನೀವು ಒಂದು ಹಳದಿ ಕಲರ್ ಪೇಂಟನ್ನು ಮಾಡ್ಬೋದು ಆ ಚೇಂಬರ್ ಪ್ಲೇಟ್ ಮೇಲೆ. ಎರಡನೇದು ಅದರ ಸುತ್ತಲೂ ಈ ಚೇಂಬರ್ ಸುತ್ತಲೂ ಕೂಡ ಏನು ಮಾಡ್ಬೋದು ನೀವು ಕಾಪರ್ ತಂತಿಯನ್ನು 3 ರೌಂಡು ಸುತ್ತಬಹುದು ಅಥವಾ ಕಾಪರ್ ರಾಡನ್ನು ಕೂಡ ಹೊಡಿಬಹುದು. ಹಾಗೆ ಇಲ್ಲಿಂದ ಆದ್ಮೇಲಿಂದ ಮೇನ್ ಚೇಂಬರ್ಗೆ ಹಿಂಗೆ ಹೊರಟಾಗಿರ್ತದೆ, ರೋಡಲ್ಲಿ ಏನೋಗುತ್ತಲ್ಲ ಅದಕ್ಕೆ ಹಿಂಗೆ ಹೋಗಿರುತ್ತೆ. ಈ ಭಾಗದಲ್ಲೂ ಕೂಡ ಕಾಪರ್ ತಂತಿಯನ್ನು ಸುತ್ತಿ ಅಂತ ಹೇಳ್ತೀವಿ. ತಾಮ್ರ ಅದು ಇಟ್ಸ್ ಎ ವೆರಿ ಗುಡ್ ಕಂಡಕ್ಟರ್ ಆಫ್ ಗುಡ್ ಎನರ್ಜಿ. ಸೊ ಅಲ್ಲಿ ಬರುವಂಥ ನೆಗೆಟಿವ್ ಎನರ್ಜಿನ ಅದು ಅವಾಯ್ಡ್ ಮಾಡಿ ಏನು ಮಾಡುತ್ತೆ, ಗುಡ್ ಎನರ್ಜಿನ ಕೊಡ್ತಾ ಹೋಗ್ತಾ ಇರುತ್ತೆ. ಸೊ ಇದನ್ನು ಮಾಡ್ಕೋಬೋದು. ಯಾರು ಪ್ರಶ್ನೆ ಕೇಳಿದ್ರು ಅವರ ಪ್ರಶ್ನೆಗೆ ಇದು ಉತ್ತರ. ಮತ್ತೊಬ್ಬರು ಏನು ಕೇಳ್ತಾ ಇದ್ದಾರೆ ಅಂದರೆ, ಸೌತ್ ಫೇಸಿಂಗ್ ಮನೆ, ಇದು ಸೌತ್ ಫೇಸಿಂಗ್ ಮನೆ. ಓಕೆ, ಸೌತ್ ಫೇಸಿಂಗ್ ಮನೆ ಇದೆ, ಆದರೆ ಇದಕ್ಕೆ ಪಶ್ಚಿಮ ವಾಯುದಿಂದ ರೋಡ್ ಕೂತು ಹೊಡಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಂದ ರೋಡ್ ಕೂತು ಹೊಡಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ರೋಡ್ ಕೂತು ಹೊಡೆದಾಗ ನಿಮಗೆ ದುಷ್ಪರಿಣಾಮ ಯಾವಾಗ ಆಗುತ್ತೆ ಅಂತಂದರೆ, ಇಲ್ಲಿ ಏನಾದರೂ ನೀವು ಗೇಟ್ ಇಟ್ಕೊಂಡಿದ್ದರೆ ನಿಮಗೆ ದುಷ್ಪರಿಣಾಮ ಆಗುತ್ತೆ. ಗೇಟ್ ಇಟ್ಕೊಂಡಿಲ್ಲ ಸರ್, ಸ್ಟ್ರೈಟ್ ಅವೇ ನನಗೆ ಕಾಂಪೌಂಡ್ ಇದೆ, ಏನು ದುಷ್ಪರಿಣಾಮ ಆಗೋದಿಲ್ಲ. ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಸೌತ್ ವೆಸ್ಟ್ಗೆ ಹಿಂಗೆ ಬಂದು ರೋಡು ಹಿಂಗೆ ಹೋಗಿರಬಹುದು, ಅಥವಾ ಇದು ಡೆಡ್ ಎಂಡ್ ಇರ್ಬೋದು, ಗೊತ್ತಿಲ್ಲ. ಅದೇನು ಪ್ರಶ್ನೆ ಕೇಳಿದ್ರು ನೀವು, ಇದಕ್ಕೆ ರೋಡ್ ಇಟ್ಟು ಹೊಡಿತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಇಲ್ಲಿ ಪ್ರೊವೈಡೆಡ್ ನಿಮಗೇನಾದರೂ ಗೇಟ್ ಇದ್ದರೆ ಅಥವಾ ಹಿತ್ತಲ ಬಾಗಿಲಿದ್ದರೆ ಸಮಸ್ಯೆ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಹಿತ್ತಲ ಬಾಗಿಲು ಏನಾದ್ರು ಇತ್ತು ಅಂತಾರೆ ಅದನ್ನು ಮುಚ್ಚಿಡಿ ಅಂತ ಹೇಳ್ತೀನಿ. ಬೆಳಗ್ಗೆ ಹೊತ್ತು ತೆಗೆದಿರ್ಬೋದು, ಆದರೆ ಸಂಜೆ ಹೊತ್ತು ಮುಚ್ಚಿಡಿ ಅಂತ ಹೇಳಿದ್ರೆ, ಯಾಕಂದರೆ ಇಲ್ಲಿ ಬರುವಂಥ ಸೂರ್ಯನ ಆ ರೇಡಿಯೇಷನ್ಸು ತುಂಬ ಹಾರ್ಮ್ಫುಲ್ ಆಗಿರುತ್ತೆ. ಹಾಗಾಗಿ ಅದನ್ನು ಹೇಳ್ತಾ ಇರ್ತೀನಿ ನಾನು. ದಕ್ಷಿಣ ಭಾಗದಲ್ಲಿ ಮೇನ್ ರೋಡ್ ಇದೆ, ದಕ್ಷಿಣ ಭಾಗದಿಂದ ನಮಗೆ ಮನೆ ಎಂಟ್ರೆನ್ಸ್ ಇದೆ, ಸಮಸ್ಯೆ ಏನಿಲ್ಲ. ಅಗೇನ್ ದಕ್ಷಿಣದಲ್ಲಿ ಯಾವ ಭಾಗದಲ್ಲಿದೆ ಅಂತ ತಿಳ್ಕೋಬೇಕು. ನೀವು ಪ್ರಶ್ನೆ ಕೇಳಿರೋದು ದಕ್ಷಿಣದಲ್ಲಿ ನಮಗೆ ದಕ್ಷಿಣದ ನಿವಾಸಕ್ಕೆ ಪಶ್ಚಿಮ ವಾಯುವ್ಯದ ರೋಡ್ ಹಿಟ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಈಗೇನು ಸಮಸ್ಯೆ ಆಗಲ್ಲ. ಹಾಗೂ ನಿಮ್ಗೆ ಅನಿಸ್ತು ಅಯ್ಯೋ ಮನೆಗೆ ಏನೋ ಒಂದು ಸಮಸ್ಯೆ ಆಗ್ತಿದೆ ಅಂತ ಅನಿಸೋದಾದರೆ ಈ ಭಾಗಕ್ಕೆ ಏನು ಮಾಡ್ಬೋದು ಅಂತಂದರೆ, ನೀವು ಕಾನ್ವೆಕ್ಸ್ ಮಿರರ್ ಅಂತ ಬರುತ್ತೆ, ಈ ರೀತಿ ಉಬ್ಬಿರುವಂಥದ್ದು, ಈ ರೀತಿ ಉಬ್ಬಿರುವಂಥ ಒಂದು ಮಿರರನ್ನು ಅಲ್ಲಿ ಹಾಕೋದ್ರಿಂದ ಏನಾಗುತ್ತದೆ, ಸೊ ಇಲ್ಲಿಂದ ಬರುವಂಥ ಏನು ನೆಗೆಟಿವ್ ಎನರ್ಜಿ ಇಲ್ಲ ಅದು ಡಿಸ್ಪರ್ಸ್ ಆಗ್ತಾ ಹೋಗ್ತಾ ಇದೆ. ಸೊ ಅದನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಓಕೆ, ವಾಸ್ತುವಿನಲ್ಲಿ ಆಗುವಂಥ ಸಾಮಾನ್ಯ ತಪ್ಪುಗಳು ಅಂತ ಯಾರೊಬ್ರು ಹಿಂಗೆ ಕೇಳ್ತಾ ಇದ್ರು, ಗುರುಗಳೇ ಬೇರೆ ಯಾರೋ ಹೇಳ್ತಾ ಇದ್ರು ಮಾಡ್ತಾಯಿದ್ರು, ಸೌತ್ ಈಸ್ಟಲ್ಲಿ ನಾವು ಪೂಜಾ ಮನೆ ಮಾಡಿಕೊಂಡ್ರೆ ಒಳ್ಳೇದಂತೆ, ನಾರ್ತಲ್ಲೂ ಬೇಡವಂತೆ, ಈಸ್ಟಲ್ಲೂ ಬೇಡವಂತೆ, ಈಸ್ಟ್ ಆಫ್ ನಾರ್ತ್ ಈಸ್ಟಲ್ಲೂ ಬೇಡವಂತೆ, ನಾರ್ತ್ ಆಫ್ ನಾರ್ತ್ ಈಸ್ಟಲ್ಲೂ ಬೇಡವಂತೆ. ಅವರು ಹೇಳ್ತಾ ಇದ್ದಾರೆ ಸೌತ್ ಈಸ್ಟಲ್ಲಿ ಪೂಜಾ ಮನೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಅಂತಂತಾರೆ. ನಾನು ಹೇಳಿದೆ ಆನ್ ವಾಟ್ ಬೇಸಿಸ್ ಅಂತ ಕೇಳಿದೆ, ಯಾವ ಆಧಾರದ ಮೇಲೆ ಅವ್ರು ಹೇಳ್ತಾ ಇದ್ದಾರೆ ಸೌತ್ ಈಸ್ಟಲ್ಲಿ ಪೂಜಾ ಮನೆ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ. ಅವರು ಹೇಳಿದ್ರು ನೋಡಿ ಆ ಥರ ಸೌತ್ ಈಸ್ಟಲ್ಲಿ ಯಾಕೆ ಅಂತಂದರೆ, ನಾವು ಪೂಜಾ ಮನೆ ಅಂತಂತಂದಮೇಲೆ ಅಲ್ಲಿ ಆರತಿ ಎತ್ತುತ್ತೀವಲ್ಲ, ಆರತಿ ಎತ್ತಬೇಕಾದ್ರೆ ಏನು ಮಾಡ್ತೀವಿ, ಕರ್ಪೂರವನ್ನು ಹಚ್ತೀವಿ, ಹಾಗೆ ದೀಪವನ್ನು ಹಚ್ಚಿಡ್ತೀವಿ. ಹಾಗೆ ಕರ್ಪೂರ ದೀಪವನ್ನು ಹಚ್ಚಿದಾಗ ಅದು ಏನಾಯಿತು, ಬೆಂಕಿ ಆಯಿತು, ಬೆಂಕಿ ತತ್ವ ಬಂದ್ಬಿಟ್ಟು ಅಲ್ಲಿ ಹೀಟ್ ಜಾಸ್ತಿ ಆಗಿಬಿಡುತ್ತೆ. ಹೀಟ್ ಜಾಸ್ತಿ ಆಗೋದಕ್ಕೋಸ್ಕರ ನಾರ್ತ್ ಈಸ್ಟಲ್ಲಿ ಮಾಡಬಾರ್ದು, ಸೌತ್ ಈಸ್ಟಲ್ಲಿ ಪೂಜಾ ಮನೆ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ನಮಗೊಬ್ಬರು ಹೇಳಿದ್ದಾರೆ. ಏನು ಮಾಡೋಣ ಅಂತ ಹೇಳಿದ್ರು, ತಲೆ ಚಚ್ಕೊಳ್ಳೋಣ ಅಂತ ಹೇಳಿದೆ. ಏನು ಲೆಕ್ಕಾಚಾರಗಳು ಹಾಕಿ ಹೇಳ್ತಾರೆ ಗೊತ್ತಿಲ್ಲ, ನಿಜ ಅದು ಬೆಂಕಿ. ಎಲ್ಲ ಅಂಶಗಳಲ್ಲೂ ಸರಿಯಾಗಿ ಯಾರು ವಾಸ್ತುವನ್ನು ಲಾಜಿಕಲ್ಲಾಗಿ ಸೈಂಟಿಫಿಕ್ ಆಗಿ ಪ್ರಾಕ್ಟಿಕಲಾಗಿ ಅರ್ಥ ಮಾಡ್ಕೊಳ್ಳೋದು, ಬರೀ ಅಡುಗುಲಜ್ಜಿ ಕಥೆ ಕೇಳ್ತಾರೋ ಅವ್ರುಗಳೆಲ್ಲ ಮಾತಾಡೋದು ಹಿಂಗೇನೆ. ಹಾಗಾಗಿ ಸೌತ್ ಈಸ್ಟಲ್ಲಿ ಪೂಜಾ ಮನೆ ಮಾಡ್ಕೊಳ್ಳೇಬಾರ್ದು ಅನ್ನೋದು ಇಲ್ಲ. ಅಲ್ಲಿ ಆರಾಧಿಸುವಂಥ ದೇವತೆಗಳೇ ಬೇರೆ. ಅದೇ ಸಾಧಾರಣವಾಗಿ ನಾರ್ತ್ ಈಸ್ಟಲ್ಲೇ ಪೂಜಾ ಹೇಳ್ತೀವಿ. ನಾರ್ತ್ ಈಸ್ಟು ಅಂದರೆ ಎಕ್ಸಾಕ್ಟ್ ಅಲ್ಲ, ಅದು ಲೆಕ್ಕಾಚಾರಗಳು ಮಾಡಿ ನಾವು ನೋಡಿರ್ತೀವಿ. ಅದನ್ನು ಡ್ರಾಯಿಂಗ್ ಮಾಡಿದಾಗ ಎಲ್ಲಿ ಬರುತ್ತೆ, ಏನು ಬರುತ್ತೆ, ಶಿಖಿ ಸ್ಥಾನ ಎಲ್ಲಿ ಬರುತ್ತದೆ, ದಿತಿ ಸ್ಥಾನ ಎಲ್ಲಿ ಬರುತ್ತೆ, ಅದೆಲ್ಲ ಚೆಕ್ ಮಾಡ್ಕೊಂಡು ಏನು ಮಾಡ್ತೀವಿ, ನಾರ್ತ್ ಆಫ್ ನಾರ್ತ್ ಈಸ್ಟು ಅಥವಾ ಈಸ್ಟ್ ಆಫ್ ನಾರ್ತ್ ಈಸ್ಟಲ್ಲಿ ನೋಡಿಕೊಂಡು ಪೂಜಾ ರೂಮನ್ನು ಮಾಡ್ತೀವಿ. ಯಾಕೆಂದರೆ ಅಲ್ಲಿ ನಮಗೆ ಟೋಟಲ್ 12 ಕೈಂಡ್ಸ್ ಆಫ್ ಎನರ್ಜೀಸ್ ಬರುತ್ತೆ, 12 ರೀತಿಯಾದಂಥ ಎನರ್ಜಿ ಬರುತ್ತೆ. ಆ ಎನರ್ಜಿ ಬರುವಂಥ ಜಾಗ ನಾರ್ತ್ ಈಸ್ಟ್. ಸೊ ಯಾರೋ ಒಂದು ನನ್ನ ಕೇಳಿದರು,
ಇದೇ ರೀತಿ ನಿಮಗೂ ಕೂಡ ಪ್ರಶ್ನೆಗಳಿರ್ಬೋದು. ನೀವು ಬೇಕಾದಷ್ಟು ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡಿದಾಗ ಕೆಲವರು ಈ ರೀತಿ ಹೇಳಿರುವಂಥ ಬೃಹಸ್ಪತಿಗಳಿರ್ತಾರೆ. ಸೊ ಸೌತ್ ಈಸ್ಟಲ್ಲೇ ಪೂಜಾರಂಭ ಮಾಡ್ಕೋಬೇಕು ಅನ್ನೋಂಥದ್ದು ತಪ್ಪು 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 ತಪ್ಪು. ಓಕೆ, ಅಲ್ಲಿ ಬೆಂಕಿ ಇದ್ಬಿಡ್ತು, ಕರ್ಪೂರ ಹಚ್ಬಿಟ್ವಿ ಮಾಡಿಬಿಟ್ವಿ ಅಂತಂತಂದರೆ ಏನದು ಲೆಕ್ಕಾಚಾರ. ಓಕೆ, ಅದು ಯಾವ ಅದು ಯಾವ್ದ ಲಾಜಿಕಲ್ಲಿ ಹೇಳಿದಾರೋ ನನಗಂತೂ ಗೊತ್ತಿಲ್ಲ, ಅದು ಸಮಂಜಸ ಅಲ್ಲ. ಯಾಕೆಂದರೆ ನಿಮಗೆ ಈಸ್ಟ್ ಆಫ್ ನಾರ್ತ್ ಈಸ್ಟು ಅಥವಾ ನಾರ್ತ್ ಆಫ್ ನಾರ್ತ್ ಈಸ್ಟಲ್ಲಿ ಕೂತ್ಕೊಂಡು ಪೂಜೆಯನ್ನು ಮಾಡಿದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು ಆ ಭಾಗದಿಂದನೇ ಒಂದು ಮನೆಗೆ ಬರುತ್ತೆ. ಯಾವ ರೀತಿ ನಮಗೆ ಮೂಗಿನ ಮೂಲಕ ಉಸಿರನ್ನು ಎಳ್ಕೊಂಡು ಬಾಯಿಯ ಮೂಲಕ ಆಹಾರವನ್ನು ಸೇವನೆ ಮಾಡ್ತೀವಲ್ಲ, ಒಂದು ಮನೆಗೆ ಮೂಗು, ಬಾಯಿ, ಕಣ್ಣು ಎಲ್ಲ ಇದೆ. ಯಾಕೆ ಇಷ್ಟು ಎಲ್ಲಿದೆ? ಈ ತಲೆಯಲ್ಲೇ ಇದೆ ಅಲ್ವಾ. ಸೊ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್. ಕಿವಿನೂ ಇಲ್ಲೇ ಇದೆ ಅಲ್ವಾ. ಸೊ ಇದಿಷ್ಟು ಒಂದು ಮನೆಗೆ ಬರುವಂಥದ್ದು ಈ ಭಾಗ. ಇದಿಷ್ಟು ಚೆನ್ನಾಗಿರ್ಬೇಕಲ್ವ ನಮಗೆ, ಇದಿಷ್ಟು ಸೆನ್ಸಿಟಿವ್ ಆಗಿರಬೇಕು, ಇಷ್ಟು ಪವರ್ಫುಲ್ ಆಗಿರಬೇಕು ಅಲ್ವಾ. ಸೊ ಹಾಗಾಗಿ ಇದು ನಾರ್ತ್ ಈಸ್ಟ್. ಸೊ ಆ ಭಾಗದಲ್ಲಿ ವಿಶೇಷವಾದ ಸ್ಥಾನವನ್ನು ನಾವು ಕೊಡಬೇಕಾಗುತ್ತೆ. ಯಾರು? ದೇವತೆಗಳಿಗೆ. ಅದರಲ್ಲೂ ವಿಶೇಷವಾಗಿ ಶಿವ, ಗಣೇಶ ಮತ್ತು ಪ್ಲಾನೆಟ್ಸ್ ಅಂತ ಬಂದಾಗ ಗುರು, ಇವರಿಗೆಲ್ಲರಿಗೂ ಕೂಡ ಅತ್ಯುತ್ತಮ ಪ್ರಶಸ್ತವಾದಂಥ ಸ್ಥಾನ ನಾರ್ತ್ ಈಸ್ಟ್. ಓಕೆ, ಯಾರು ಪ್ರಶ್ನೆ ಕೇಳಿದ್ರು, ನನ್ನ ಬಂದು ಕೇಳಿದ್ರು, ಯಾರ ಮನಸ್ಸಲ್ಲಿ ಈ ಪ್ರಶ್ನೆಗಳಿದೆಯೋ ಅವರೆಲ್ಲರಿಗೂ ಸೇರಿಸಿ ಕೊಟ್ಟರು ಅಂತ ಉತ್ತರ. ಓಕೆ, ಭಗವಂತ ಎಲ್ರಿಗೂ ಕೂಡ ಆಯುಷ್, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಅಷ್ಟೈಶ್ವರ್ಯಗಳ ಜೊತೆ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.